ಇವತ್ತು ರಾಜ್ಯ ಕಾರ್ಯಕಾರಿ ಸಭೆಯನ್ನು ಏರ್ಪಡಿಸಿದ್ವಿ. ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಏನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ದಿನಾಂಕ 17/12/24 ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ಗೆ ಬಗ್ಗೆ ಈ ರೀತಿ ಮಾತನಾಡ್ತಾರೆ. ಅವರ ಬಗ್ಗೆ ನಾವು ಈ ಇಡೀ ಸಮ್ಮುಖದಲ್ಲಿ ಕಾರ್ಯಕಾರಿ ಸಮ್ಮುಖದಲ್ಲಿ ತೆಗೆದುಕೊಂಡ ನಿರ್ಣಯವನ್ನು ನಾನು ಓದಲಿಕ್ಕೆ ಇಚ್ಛೆಪಡ್ತೀನಿ. 21/12/24 ಕಸ್ತೂರಬಾ ಸಭಾಂಗಣ ಗಾಂಧಿ ಭವನ ಕುಮಾರಕೃಪಾ ಇಲ್ಲಿ ನಡೆದ ರಾಜ್ಯ ಸರ್ವ ಸದಸ್ಯರ ಸಭೆಯಲ್ಲಿ ಕೇಂದ್ರ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ರಾಜ್ಯ ಸಭೆಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಬಗ್ಗೆ ಖಂಡನ ಸಭೆಯಲ್ಲಿ ತೆಗೆದುಕೊಂಡ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ದಿನಾಂಕ 17/12/24 ರಾಜ್ಯಸಭೆಯಲ್ಲಿ ಮಾತನಾಡುತ್ತಾ ಅಂಬೇಡ್ಕರ್ 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 ಎಂದು ಇಷ್ಟು ಬಾರಿ ಒಂದು ಸಮಯ ದೇವರ ಹೆಸರು ಹೇಳಿದ್ದರೆ 7 ಜನ್ಮಗಳಷ್ಟು ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಭ್ರಮೆಗಳ ಮೂರ್ಖತನದ ಮಾತುಗಳನ್ನು ಆಡಿದ್ದಾರೆ. ಇವರು ಇನ್ನೂ ಸಹ 100 ವರ್ಷಗಳ ಕಾಲ ಹಿಂದಕ್ಕೆ ತಳ್ತಕ್ಕಂಥ ಕೆಲಸನ ಈ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಇದರಿಂದ ಅಮಿತ್ ಶಾ ಅವರವರ ಬಿಜೆಪಿ ಮತ್ತು RSS ಸಂಘಟನೆಯ ಕೋಮುವಾದಿ ದೇಶದ್ರೋಹಿಗಳ ನಿಜವಾದ ಬಣ್ಣ ಬಯಲಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಎಷ್ಟರ ಮಟ್ಟಿಗೆ ದಲಿತರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಇವರು ಪರವಾಗಿದೆ ಅಂತ ಅನ್ನೋದು ಇದು ಇಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ಒಕ್ಕರಲಿನಿಂದ ನಾವು ರಾಜ್ಯ ಸಮಿತಿ ಸರ್ವ ಸದಸ್ಯರ ಸಭೆಯಲ್ಲಿ ಈ ಬಗ್ಗೆ ಗಣನವೆತ್ತ ರಾಷ್ಟ್ರಪತಿಯವರು ಸಂವಿಧಾನಬದ್ಧವಾಗಿ ಒಬ್ಬ ಪಾರ್ಲಿಮೆಂಟೇರಿಯನ್ ಆಗಿ ಈ ರೀತಿ ಮಾತನಾಡೋದು ಸಂವಿಧಾನಕ್ಕೆ ತೋರುವ ಅಗೌರವ ಎಂದು ಖಂಡಿಸುತ್ತಾ, ಅದರಿಂದ ಇವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಸಂವಿಧಾನದ ಘನತೆಯನ್ನು ಕಾಪಾಡಬೇಕೆಂದು ದಲಿತ ಸಂಘರ್ಷ ಸಮಯ ಸಮಿತಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡುತ್ತಿದ್ದ ರಾಷ್ಟ್ರಪತಿಗಳನ್ನು ಕೋರಿದ್ದೇವೆ. ಅದರಿಂದ ಗೆಳೆಯರೇ, ನಾವೆಲ್ಲ ಏನು ಇವತ್ತು ಇಲ್ಲಿ ಸೇರಿದ್ದೀವೋ ಇದಕ್ಕೆ ಮೂಲ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಸಹ ಈ ಥರದ ಪಾರ್ಲಿಮೆಂಟು ರಾಜ್ಯಸಭೆಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಸಮಿತಿಯಲ್ಲಿ ಅವರು ಹಿಡಿದು ಈ ಥರ ಅವಹೇಳನಕಾರಿಯಾಗಿ ಮಾತನಾಡಿರೋದು ಅವರ ಒಳಗಡೆ ಎಷ್ಟರ ಮಟ್ಟಿಗೆ ದಲಿತರ ವಿರೋಧಿಯಾಗಿದ್ದಾರೆ ಅನ್ನೋದನ್ನು ತೋರ್ಪಡಿಸ್ತದೆ. ಅದರಿಂದ ಸಂಪೂರ್ಣವಾಗಿ ನಾವೆಲ್ಲ ಇಡೀ ಸಂಘಟನೆ ಇದನ್ನು ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು, ರಾಷ್ಟ್ರಪತಿಯವರಿಂದ ಒತ್ತಾಯಿಸ್ತಾ ಈ ಸಭೆಯಲ್ಲಿ ಖಂಡಿಸ್ತಾ ಇದ್ದೇವೆ. ಕೇಂದ್ರ ಸಚಿವ ಅಮಿತ್ ಶಾಗೆ